ಶಿಲ್ಪಿಯು ನೀನೆ ಶಿಲ್ಪಿಯು. ದಿನವನ್ನು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಪುಣ್ಯ ಸ್ಮರಣೆ ದಿನವನ್ನು ಇವತ್ತು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನಮ್ಮ ದಲಿತ ಸಂಘರ್ಷ ಸಮಿತಿ ಸಮತಾವಾದದ ವತಿಯಿಂದ ಮೈಸೂರು ಬ್ಯಾಂಕ್ ವೃತ್ತದಿಂದ ವಿಧಾನಸೌಧ ಮುಂಭಾಗದಲ್ಲಿರ್ತಕ್ಕಂಥ ಸಂವಿಧಾನ ಶಿಲ್ಪಿ, ವಿಶ್ವಮಾನವ, ಮಹಾಮಾನವತಾವಾದಿ, ಬೋಧಿಸತ್ವ ಡಾಕ್ಟರ್ BR ಅಂಬೇಡ್ಕರ್ ಅವರ 68ನೇ ಮಹಾಪರಿನಿರ್ವಾಣ ದಿನದಂದು ಈ ದಿವಸ ನಮ್ಮ ಸಮಿತಿ ವತಿಯಿಂದ ಕಾರ್ಯಕರ್ತರು, ಮಹಿಳೆಯರು, ವಿದ್ಯಾರ್ಥಿಗಳು ಮತ್ತು ಮುಖಂಡರುಗಳು, ಪದಾಧಿಕಾರಿಗಳು, ಸಕ್ರಿಯ ಕಾರ್ಯಕರ್ತರು ಎಲ್ಲರೂ ಇವತ್ತು ಸೇರಿ ಬೆಂಗಳೂರಿನಲ್ಲಿ ಇವತ್ತು ಒಂದು ಬೃಹತ್ ಕಾಲ್ನಡಿಗೆ ಜಾಥಾ ಮಾಡೋದ್ರ ಮೂಲಕ ಮನೆ ಮಂದಿಯೆಲ್ಲ ಕೂಡಿ ಒಂದೊಂದು ಗುಲಾಬಿ ಹೂವನ್ನು ತರೋದ್ರ ಮೂಲಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 68ನೇ ವರ್ಷದ ಒಂದು ಸ್ವಾಭಿಮಾನಿ ಸಂಕಲ್ಪ ದಿನಾಚರಣೆಯನ್ನು ಇವತ್ತು ನಾವು ಆಚರಣೆ ಮಾಡ್ತಾಯಿದ್ದೀವಿ ನಮ್ಮ ಸಮಿತಿಯಿಂದ. ಹಾಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ಸಂವಿಧಾನವನ್ನು ರಚನೆ ಮಾಡಿಕೊಟ್ಟಿದ್ದಾರೆ. ಆದರೆ ಆ ಸಂವಿಧಾನ ಜಾರಿ ಮಾಡೋ ಜಾಗದಲ್ಲಿ ನಮ್ಮ ಸಮಾಜದವರು ಇಲ್ಲ ಅಂತ ಎಲ್ಲೋ ಒಂದು ಕಡೆ ಕೊರಗ್ತಾ ಇದ್ದರು ಅಂಬೇಡ್ಕರ್ ಸಾಹೇಬರು. ಹಾಗಾಗಿ ಅವರು ಹೆಚ್ಚಿಗೆ ಉನ್ನತ ಮಟ್ಟಕ್ಕೆ ಮತ್ತು ಉನ್ನತ ಸ್ಥಾನಕ್ಕೆ ಹೋಗ್ಬೇಕಂತಂತೇಳಿ ಎಲ್ಲರೂ ಕಡ್ಡಾಯವಾಗಿ ಶಿಕ್ಷಣವನ್ನು ಪಡೀಲೇಬೇಕಂತಂತೇಳಿ ಅವರು ಒಂದು ಸಂದೇಶವನ್ನು ಕೊಡ್ತಾಯಿದ್ರು ಯಾವಾಗಲೂ. ಅದೇ ರೀತಿಯಾಗಿ ಮಹಿಳೆಯರಿಗೂ ಸಹ ಒಳ್ಳೊಳ್ಳೆ ಅನುಕೂಲಗಳನ್ನು ಕಲ್ಪಿಸ್ಕೊಟ್ಟಿದ್ದಾರೆ ಸಂವಿಧಾನದಲ್ಲಿ. ಮತ್ತು ಏನು ಫಂಡಮೆಂಟಲ್ ರೈಟ್ಸ್, ಫಂಡಮೆಂಟಲ್ ಡ್ಯೂಟೀಸ್ ಎಲ್ಲನೂ ಬಹಳ ಅಚ್ಚುಕಟ್ಟಾಗಿ ಅವರು ಒಂದು IPC ಸೆಕ್ಷನ್ಗಳು ಯಾವ ರೀತಿ ಇರಬೇಕು, CRPC ಸೆಕ್ಷನ್ಗಳು ಯಾವ ರೀತಿ ಇರಬೇಕು ಅನ್ನೋದ್ರ ಬಗ್ಗೆ ಬಹಳ ಅರ್ಥಗರ್ಭಿತವಾಗಿ ಸಂವಿಧಾನವನ್ನು ರಚನೆ ಮಾಡಿದ್ದಾರೆ. ಇವತ್ತು ಸಂವಿಧಾನದ ಆಶಯಗಳನ್ನು ಎಲ್ಲ ಈಡೇರಿದ್ರೆ ಇವತ್ತು ನಾವು ಈ ಹೋರಾಟಗಳು, ಈ ಪ್ರತಿಭಟನೆಗಳು ಮಾಡೋಂಥ ಅವಶ್ಯಕತೆನೇ ಇರ್ತಾ ಇಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಮುಂದಿನ ದಿನಗಳಲ್ಲಿ ರಾಜ್ಯ ಸರ್ಕಾರಕ್ಕೆ ನಾವೊಂದು ಒತ್ತಾಯವನ್ನು ಮಾಡ್ತಾಯಿದ್ವಿ. ಏನು ಧ್ವನಿ ಇಲ್ಲದವರಿಗೆ ಮತ್ತು ಕಡುಬಡ ದಲಿತರಿಗೆ ಮತ್ತು ಹಿಂದುಳಿದ ವರ್ಗಗಳಿಗೆ ಮತ್ತು ಅಲ್ಪಸಂಖ್ಯಾತರಿಗೆ ಈ ರಾಜ್ಯ ಸರ್ಕಾರದ ವತಿಯಿಂದ ಸಿಗುವಂಥ ಇಂಚಿಂಚಿನ ಸೌಲಭ್ಯಗಳು ಅವರೆಲ್ಲರಿಗೂ ತಲುಪಬೇಕು. ಜೊತೆಗೆ ಮಧ್ಯವರ್ತಿಗಳ ಪಾಲಾಗಬಾರ್ದಂತ ಈ ಸಂದರ್ಭದಲ್ಲಿ ನಾನು ಒಂದು ಒತ್ತಾಯವನ್ನು ಮಾಡ್ತಾಯಿದ್ದೀನಿ. ಇತ್ತೀಚೆಗೆ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಬಹಳ ಗೋಲ್ಮಾಲ್ಗಳನ್ನು ನಡೀತಾ ಇರೋದು ನಮ್ಮ ಕಂಡು ಬರ್ತಾ ಇದೆ. ಹಾಗಾಗಿ ಅಂತಹ ಅಧಿಕಾರಿಗಳ ಮೇಲೆ ಕೂಡಲೇ ಒಂದು ಕ್ರಿಮಿನಲ್ ಕೇಸ್ಗಳನ್ನು ದಾಖಲು ಮಾಡೋದ್ರೊಂದಿಗೆ ಅವರನ್ನು ಜೈಲ್ಗಟ್ಟ ಅಂತ ಕೆಲಸವನ್ನು ಸಮಾಜ ಕಲ್ಯಾಣ ಸಚಿವರು ಮಾಡ್ತಾರಂತ ನಾವು ಒಂದು ಭರವಸೆಯನ್ನು ಇಟ್ಕೊಂಡಿದ್ದೀವಿ. ಜೊತೆಗೆ ಸಮಾಜ ಕಲ್ಯಾಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳಂತ ಮಣಿವಣ್ಣನವರು ಮತ್ತು ಸಮಾಜ ಕಲ್ಯಾಣ ಇಲಾಖೆಯ ಆಯುಕ್ತರಂತ ರಾಕೇಶ್ ಕುಮಾರ್ ಅವರು ಸಹ ಭಾಳ ಶ್ರಮವಹಿಸಿ ಈ ಒಂದು ಇಲಾಖೆಯಲ್ಲಿ ಭಾಳ ಅಚ್ಚುಕಟ್ಟಾಗಿ ಕೆಲಸ ಕಾರ್ಯಗಳನ್ನು ಮಾಡ್ತಾಯಿದ್ದಾರೆ. ಜೊತೆಗೆ ಇನ್ನೊಂದು ಬಹಳ ಮುಖ್ಯವಾದ ಅಂಶ ಏನಪ್ಪ ಅಂತಂತಂದರೆ, ಸರ್ಕಾರ 1-2 ವಾರಗಳ ಹಿಂದೆ ಒಂದು ಘೋಷಣೆ ಮಾಡಿದೆ. ಏನು MBBS ಮಾಡ್ತಕ್ಕಂಥ ಪರಿಶಿಷ್ಟ ಜಾತಿಯ ವಿದ್ಯಾರ್ಥಿಗಳಿಗೆ 25 ಲಕ್ಷ ರೂಪಾಯಿ ಪ್ರೋತ್ಸಾಹ ಧನವನ್ನು ಕೊಡ್ತಾಯಿದ್ವಿ ಸರ್ಕಾರದಿಂದ ಅಂತೇಳಿ ಘೋಷಣೆ ಮಾಡಿದ್ದಾರೆ. ಅದು ಯಾರಿಗೆ 95% ಸೆಕೆಂಡ್ PUನಲ್ಲಿ ತೆಗೆದಿರ್ತಕ್ಕಂಥ ಮಕ್ಕಳಿಗೆ, ಅದು ಏನು ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ತೊಗೊಂಡಿರ್ತಕ್ಕಂಥ ಮಕ್ಕಳಿಗೆ 25 ಲಕ್ಷ, ಮತ್ತು MBBSಲ್ಲಿ ಫಸ್ಟ್ ಇಯರಲ್ಲಿ 60% ತೆಗೆದಿರ್ತಕ್ಕಂಥ ಮಕ್ಕಳಿಗೆ 25 ಲಕ್ಷ ಅಂತೇಳಿ 50 ಲಕ್ಷ ಕೊಡ್ತಾಯಿದ್ದೀವಿ ಅಂತೇಳಿ ಒಂದು ಘೋಷಣೆಯನ್ನು ಮಾಡಿದರೆ ಅದು ಬಹಳ ಅವೈಜ್ಞಾನಿಕವಾಗಿದೆ. ಯಾಕೆ ಅವೈಜ್ಞಾನಿಕವಾಗಿದೆ ಅಂತಂತಂದರೆ 70%, 75%, 80% ತೆಗೆದಿರ್ತಕ್ಕಂಥ ಮಕ್ಕಳನ್ನು ಸಹ ಇವತ್ತು ಪೇಮೆಂಟ್ ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ಒಂದು ಮೆಡಿಕಲ್ ಸೀಟ್ಗಳನ್ನು ಪಡೆದಿದ್ದಾರೆ. ಅವ್ರಿಗೂ ಸಹ ನೀವು ಸರ್ಕಾರದಿಂದ ಪ್ರೋತ್ಸಾಹಧನ ಕೊಡಬೇಕಂತೇಳಿ ನಮ್ಮ ಒತ್ತಾಯ ಮಾಡ್ತಾಯಿದ್ದೀವಿ.